ಕರ್ಣ ಕರ್ಣ ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಹಾಡಬೇಕು. ನನ್ನೊಡನೆ ಬರುವೆಯಾ? ಹಾಗೆ ಆಗಲಿ ಪರಮ. ಕರೆದೊಯ್ವೆಯೋ ಸ್ವಾಮಿ, ಏನ ಪರಾಧವ ಗೈದೆ ನಾನೇನು ವಾಸುದೇವ. ಏನ ಪರಾಧವ ಗೈದೆ ನಾನೇನು ಎಲ್ಲಿಗೆ ಕರೆದೊಯ್ವೆಯೋ ಸ್ವಾಮಿ. ವಾಸುದೇವ ಪರಮಾತ್ಮ, ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ವಾಸುದೇವ ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ಒಂದು ಅರಿಯದೆ ಬಲುನೊಂದಿಗೆ ದೇವ. ವಾಸುದೇವ ಒಂದು ಅರಿಯದೆ ಗೊಂದಲದಿಂದ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಏನ ಪರಾಧವ ಗೈದೆ ನಾನೇನು ಏನ ಪರಾಧವ ಗೈದೆ ನಾನೇನು ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ವಾಸುದೇವ ದೇವ, ಜನನಿಯು ಯಾರೋ ಜನಕನು ಯಾರೋ ಬಹುದು ಯಾರೋ ಬಳಗವಿಲ್ಯಾರೋ. ಜನನಿಯು ಯಾರೋ ಜನಕನು ಯಾರೋ ಬಹುದು ಯಾರೋ ಬಳಗವಿಲ್ಯಾರೋ. ಜನನಿಂದನೆಯಲಿ ಬಲು ಮಂದಿಗೆ ಜನನಿಂದನೆಯಲಿ ಬಲು ಮಂದಿಗೆ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಏನ ಪರಾಧವ ಗೈದೆ ನಾನೇನು ಏನ ಪರಾಧವ ಗೈದೆ ನಾನೇನು ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ.
ಪಾಂಡವ ಪಕ್ಷಪಾತಿಯಾದ ಪುರುಷೋತ್ತಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಗೌರವಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇನು? ಒಂದು ಸಾರಿ ಯೋಚಿಸಿ ನೋಡು. ವಾಸುದೇವ, ಬಾರೈ ರವಿ ಪುತ್ರ ನೀನು ಅರೋಷಾದಿಯನ್ನೋಳಿಂಟು ಅರೋಷಾದಿಯನ್ನೋಳಿಂಟು ಸುತನೇ ಬಾರೈ ರವಿ ಬಲ್ಲೆನು ಮಾಧವ ಸದಾ ವಿನೋದ ವಿರಾದ ಪ್ರಮದ ಪರಾದ ಹಿತ ಬಲ್ಲೆನು ಮಾಧವ ಕರುಣಾನೆ ನೀನು ವರ ಪಾಂಡವರನು. ವಾಸುದೇವ, ಕರುಣಾನೆ ನೀನು ವರ ಪಾಂಡವರನು. ಕರುಣಾನೆ ನೀನು ಕರುಣಾನೆ ನೀನು ವರ ಪಾಂಡವರನು. ಕರುಣಾನೆ ನೀನು ವರ ಪಾಂಡವರನು ಸಹೋದರ. ಸಹೋದರ ವರ ಕುಂತ್ರಿಸುತ್ತನೆ ಬಾರೈರವಿ ಸಂಧಿಗಾಗಿ ಬಂದು ಎನ್ನವಂತಿಸುವೆಯ. ವಾಸುದೇವ, ಸಂಧಿಗಾಗಿ ಬಂದು ಎನ್ನವಂತಿಸುವೆಯ. ಸಂಧಿಗಾಗಿ ಬಂದು ಸಂಧಿಗಾಗಿ ಬಂದು ಎನ್ನವಂತಿಸುವೆಯ. ವಾಸುದೇವ, ಸಂಧಿಗಾಗಿ ಬಂದು ಎನ್ನವಂತಿಸುವೆಯ. ನಿನ್ನ ಮಾಯೆಯ
ವರ ಕುಂತಿ ಸುತನೆ ಬಾರೈರವಿ ಪಾಂಡು ಪಕ್ಷವನ್ನು ವಧಿಸಿದೆ ನೀನು ವಾಸುದೇವ. ಪಾಂಡು ಪಕ್ಷವನ್ನು ವಧಿಸಿದೆ ನೀನು ಪಾಂಡು ಪಕ್ಷವನ್ನು ಪಾಂಡು ಪಕ್ಷವನ್ನು ವಧಿಸಿದ ನೀನು ಪಾಂಡು ಪಕ್ಷವನ್ನು ವಧಿಸಿದ ನೀನು ನಿನ್ನ ಮಾಯೆಯ ಬಲ್ಲೆ ಕೃಷ್ಣ ಹಿತ ಬಲ್ಲೆನು ಮಾಧವ ಸದಾ ವಿನೋದ ವಿರಾದ ಪ್ರಮದ ಪರಾದ ಹಿತ ಬಲ್ಲೆನು ಮಾಧವ ಕರ್ಣ, ವಾಸುದೇವ, ನನ್ನ ಮಾತು ಸತ್ಯವೆಂದು ನಂಬು. ಶ್ರೇಷ್ಠವಾದ ಚಂದ್ರವಂಶ ಸತ್ಯವೆಂದು ನಂಬಲೇ ದೇವ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ದೇವ? ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ವಾಸುದೇವ, ಸೂರ್ಯನೇ ನಿನ್ನ ಜನಕ, ಜಗದೊಡೆಯ, ಕುಂತಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕಯ್ಯ. ಏನು? ಸೂರ್ಯ ದೇವನು ನನ್ನ ಜನಕರೇ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಹಾಗಾದರೆ ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆ. ಬಹಳ ಚೆನ್ನಾಗಿದೆ ದೇವ ನಿನ್ನ ಈ ವಿನೋದದ ಪ್ರಸಂಗವು. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ, ನೀನೋ ಪಾಂಡವ ಪಕ್ಷಪಾತಿ. ದೇವ ಕರ್ಣ, ಈಗ ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನು ನಾಶಗೊಳಿಸಿ ಆ ಪಾಂಡವರ ತಲೆ ಕಾಯ್ದು ಅವರನ್ನು ಉದ್ಧರಿಸಲು ಬಂದಿರುವ ಯಾ ದೇವ. ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮನೆಗಳಿಂದ 5 ಮಂತ್ರೋಪದೇಶಗಳು ಪಡೆದಳು. ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕರ್ಣ. ಲೋಕೋಪವಾದಕ್ಕೆ ಎದರಿದ ಆ ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಏನು? ನನ್ನ ತಾಯಿ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು? ಹೌದು ಕರ್ಣ, ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನನ್ನ ಭಾಗ್ಯದ ಸೂತನ ಕೈಗೆ ಆಗ ನೀನು ಸೂತನ ಕೈಗೆ ಸಿಕ್ಕಿದೆ. ಆತನು ನಿನ್ನನ್ನು ಅತ್ಯಂತ ಬಹಳ ಪ್ರೀತಿ ಪ್ರೇಮದಿಂದ ಸಾಕಿಸಲು ಹೊಯ್ದನು. ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಅಂಗರಾಜನಾಗಿರುವೆ ಕರ್ಣ. ದೇವ, ಆದರೂ ನನಗೊಂದು ಸಂದೇಹ. ಏನಾ ಸಂದೇಹ? ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಹೇ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರು. ಅವರಿಗೆ ತಿಳಿಯದೇ ದೇವ ನಾನು ಪ್ರಥಮ ಪಾಂಡವನೆಂದು. ಇಲ್ಲ ಕರ್ಣ, ನನಗೂ ಮತ್ತು ವಿದುರನಿಗೆ ಮಾತ್ರ ಗೊತ್ತಿರುವುದು ನಿನ್ನ ಜನ್ಮದ ರಹಸ್ಯ. ಹೌದು ಕರ್ಣ, ತಾವು ಹೇಳುತ್ತಿರುವ ವಿಷಯವು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಪಾಂಡವರೊಡನೆ ಹೋರಾಡಿದರೆ ರೌರವಾದಿ ನರಕವೇ ನನಗೆ ಪ್ರಾಪ್ತವಾಗುವುದಿಲ್ಲವೇ? ಹಾಗೆಂದು ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ದೇವ
ಕರ್ಣ, ವಾಸುದೇವ, ಸಮರೋತ್ಸಾಹದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಈ ಉಭಯ ಸಂಕಟವನ್ನು ತಂದೊಡ್ಡಬೇಡ. ಆದ್ದರಿಂದ ನಿಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುವೆನು, ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡು. ಕರ್ಣ, ಈಗಲೂ ಮಿಂಚಿ ಹೋಗಿರುವುದು ಏನೂ ಇಲ್ಲ. ನನ್ನೊಡನೆ ಬಾ. ಪಾಂಡವರನ್ನು ಕೌರವರನ್ನು ಹೆಳೆತಂದು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಹೋಲಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ವಾಸುದೇವ, ಕರ್ಣ, ಆ ಕಾಲವು ಎಂದೋ ಮುಗಿದು ಹೋಯಿತು. ಹಿಂದೊಮ್ಮೆ ಕುರು ಪಾಂಡವರ ಶಸ್ತ್ರಾಭ್ಯಾಸ ಸಮಯದಲ್ಲಿ ಹಸ್ತಿನಾವತಿಯ ಗರಡಿಯ ಮನೆಯಲ್ಲಿ ಅರ್ಜುನನೊಬ್ಬನೇ ವಿಶ್ವಶ್ರೇಷ್ಠ ಬಿಲ್ಲುಗಾರನೆಂದು ಆಚಾರ್ಯರು ಘೋಷಿಸಿದಾಗ ನಾನು ಆ ಅರ್ಜುನನ ವಿರುದ್ಧ ಸೆಣಸಾಡಲು ಮುಂದಾಗ ಆಚಾರ್ಯರು, ಕೃಪಾಚಾರ್ಯರು ಎದ್ದು ಬಂದು ನನ್ನ ಕುಲ ಪರೀಕ್ಷೆಯನ್ನು ಮಾಡುತ್ತಾ ಈ ಸೂತನು ರಾಜಕುಮಾರರ ವಿರುದ್ಧ ಸೆಣಸಾಡಲು ಯೋಗ್ಯನಲ್ಲ ಎಂದು ಹೇಳಿದಾಗ ನಾನು ಅವಮಾನದಿಂದ ಕಣ್ಣೀರಿಡುತ್ತಾ ನಿಂತಾಗ ಆಗ ಅಲ್ಲಿಯೇ ಕುಳಿತು ಅದೆಲ್ಲವನ್ನು ನೋಡುತ್ತಿದ್ದ ನನ್ನ ತಾಯಿ ಹೇಳಬೇಕಾಗಿತ್ತು, ಇವನು ಸೂತನಲ್ಲ, ನನ್ನ ಸುತ ವೀರಕ್ಷತ್ರಿಯನೆಂದು. ಅದು ನನ್ನ ಜನ್ಮದ ರಹಸ್ಯವನ್ನು ಹೊರತಡಲು ಸರಿಯಾದ ಸಮಯ. ಅದು ಅಲ್ಲದೆ ದ್ರೌಪದಿಯ ಸ್ವಯಂವರದಲ್ಲಿ ಸಮಸ್ತ ರಾಜಾದಿರಾಜರ ಸಮ್ಮುಖದಲ್ಲಿ ಬಿಲ್ಲಿಗೆ ಎದೆಯನ್ನೇರಿಸಿ ಅಸ್ತ್ರವನ್ನು ಸಂಧಿಸಲು ಕೊನೆಯ ಗಳಿಗೆಯಲ್ಲಿ ಎದ್ದು ನಿಂತು ಅಪಹಾಸ್ಯ ಮಾಡುತ್ತಾ ಆ ಪಾಂಚಾಲಿ ಹೇಳಿದಳಲ್ಲ, ಈ ಸೂತ ಪುತ್ರನನ್ನು ನಾನು ವಿವಾಹವಾಗುವುದಿಲ್ಲ ಎಂದು. ಆಗ ಅದೇ ಸ್ವಯಂವರದಲ್ಲಿ ಕುಳಿತು ಇಡೀ ಸ್ವಯಂವರವನ್ನೇ ನಿನ್ನ ಕಣ್ಸನ್ನೆಯಲ್ಲಿ ಶಾಸನ ಮಾಡುತ್ತಾ ಕುಳಿತಿದ್ದರೆಲ್ಲ ನೀನು ಹೇಳಬೇಕಾಗಿತ್ತು, ಇವನು ಸೂತನಲ್ಲ, ನನ್ನ ಸೋದರಸ್ತೆಯ ಸುತ ವೀರ ಕೌಂತೆಯ ಎಂದು. ಅದು ನನ್ನ ಜನ್ಮದ ರಹಸ್ಯವನ್ನು ಹೊರತರಲು ಸರಿಯಾದ ಸಮಯ. ಈಗ ನಿಮ್ಮಾದಿಯಾಗಿ ಈ ಪ್ರಪಂಚವೇ ಹೊರದೂಡಿದ ನನ್ನನ್ನು ಆಧರಿಸಿ ಆಶ್ರಯವಿತ್ತು, ಅನ್ನವಿತ್ತು, ಅಂಗ ದೇಶಕ್ಕೆ ಅಧಿಕಾರಿಯಾಗಿ ಮಾಡಿದ ಆ ನನ್ನ ಅರಸನ ಆಸೆ, ಆಕಾಂಕ್ಷೆ, ಆಶ್ವಾಸನೆಗಳೆಲ್ಲವನ್ನು ಅಲ್ಲಗಳೆದು ಅಖಂಡದಾಯಕವಾದ ವೀರೋಚಿತ ಕ್ಷಾತ್ರ ಧರ್ಮವನ್ನು ಭಗ್ನಗೊಳಿಸಲೇ ಆ ಚಂದ್ರಾರ್ಕವಾದ ದುರ್ಯೋಧನ ಕಣ್ಣರ ಮೈತ್ರಿ ಬಂಧನವನ್ನು ಭಂಗಪಡಿಸಲೇ ದೇವ ಕರ್ಣ, ಈಗ ನನಗಾದ ಅನ್ಯಾಯ ಅಪಮಾನಗಳೆಲ್ಲವನ್ನೂ ಮರೆತು ಆ ಪಾಂಡವರಲ್ಲಿ ಬೆರೆತು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡು ಎಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸ್ವಾರ್ಥ ಪುರುಷನಯ್ಯ. ಕರ್ಣ, ಆಗಿದ್ದು ಆಗಿ ಹೋಯಿತು. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ಕರ್ಣ, ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನಾನು ನಿನ್ನನ್ನು ದುಷ್ಕೀರ್ತಿ ದುಷ್ಕಳಂಕದಿಂದ ಉದ್ಧಾರ ಮಾಡುವೆನು. ಇನ್ನು ಮುಂದೆ ಯಾರನ್ನು ತ್ಯಜಿಸಬೇಕು ಅಥವಾ ಯಾರನ್ನು ಆಶ್ರಯಿಸಬೇಕು ಎಂಬುದು ನಿನ್ನ ನಿರ್ಧಾರ. ಕರ್ಣ, ವಾಸುದೇವ, ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನ್ಯಾರು? ಆತನನ್ನು ಕಂಡರೆ ನನ್ನ ಮನಸ್ಸಿನಲ್ಲಿ ಮರುಕು ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಹೌದು ಕರ್ಣ, ಆಕೆಗೆ ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ಬಂದಿರುವೆ. ವಾಸುದೇವ, ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ನನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು ಕರ್ಣ, ದೇವ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಹಾಗೆ ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ವಾಸುದೇವ, ದೇವ, ಎಂತಹ ಸಂಕಟಕ್ಕೆ ಸಿಲುಕಿ ಹೋದೆಯೇ. ಶ್ರೀಕೃಷ್ಣ ಪರಮಾತ್ಮನೆಂದಿಗೂ ಅಸತ್ಯವನ್ನು ಆಡತಕ್ಕನವನ್ನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ತನ್ನ ಉಸಿರೆಂದು ಜೀವಿಸುತ್ತಿರುವ ಧರ್ಮರಾಜನು ನನ್ನ ಸಹೋದರನೇ, ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತ ಭೀಮಸೇನನು ನನ್ನ ಸಹೋದರನೇ, ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರು. ಹಾಗಾದರೆ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೇ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರಲ್ಲಿ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಅರಿಯದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರ. ಅಯ್ಯೋ, ಇದುವರೆಗೂ ಬಂಧು ಬಾಂಧವರು ಎಂತವರು ಎಂದು ತಿಳಿಯದ ಮುಂದೆ ಈಗ ಇಂಥವರೇ ನನ್ನ ಬಂಧು ಬಾಂಧವರು ಎಂದು ತಿಳಿದ ಮೇಲೆ ಇದೆಂತಹ ಉಭಯ ಸಂಕಟ.
ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ಅಯ್ಯೋ ಅರ್ಜುನ, ನಿನ್ನನ್ನು ಕಾಳಗದಲ್ಲಿ ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲ. ಅಯ್ಯೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಉರುಳಾಡುತ್ತಿರುವಾಗ ಈ ಪಾಪಿ ಕರ್ಣನ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ನೋಡಲಿ? ಒಲಲೆ ಪಾಂಡು ಕುಮಾರರ ನಾ ಕೊಲ್ಲುವುದೇ ದುರದೊಳ ತಮ್ಮಂದಿರಂ ಕೊಲ್ಲುವುದೇ ಹೊಲದಾಂ ಬಿಟ್ಟೊಡೆಯ ಕೌರವೇಂದ್ರನು ಈ ದಾರುಣಿಯೋಳ್ ಸಿರಿ ಸಂಪತ್ತಿನಿಂಬಾಲ್ವನೇ ಚಲದಿಂ ಪಾರ್ಥನರುಂಡವಂ ತರಿದು, ಚಲದಿಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗಾನಂದಮಂ ಸಲಿಸಲ್ಕಾಗದೆ ಆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ಸಾಯಲೇ ವಿಧಿ 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 ನಂಬುವಂಗ ರಾಜ ನಂಬು. ಕರ್ಣನ ಉದಾರ ಎದುರು ತಿಳಿದ ಕೌರವರು ಈ ರೀತಿ ಮಾತನಾಡುವುದರಲ್ಲಿ ಆಶ್ಚರ್ಯವೇನು ಕರ್ಣ? ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಅದೆಷ್ಟೊಂದು ದುಃಖ ಗೊತ್ತೇ ಕರ್ಣ. ಇದು ನಿಜವೇ ಶಕುನಿ, ನಾನು ನಂಬುವುದಿಲ್ಲ. ನಂಬುವಂಗ ರಾಜ ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ಈ ರೀತಿ ಮಾತನಾಡುವುದರಲ್ಲಿ ಆಶ್ಚರ್ಯವೇನು ಕರ್ಣ? ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಶಕುನಿ, ಸಭೆಯಲ್ಲಿ ಏನು ನಡೆಯಿತು? ಮರೆಮಾಚದೆ ತಿಳಿಸು. ಕರ್ಣ, ಶಕುನಿ, ರಾಜಸಭೆಯಿಂದ ನೀನು ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಅವನಾಗ ಎಚ್ಚೆತ್ತನು. ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದಿಂದ ನಿರ್ಣಯಿಸಿದನು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯವು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನೇ ಅಲ್ಲ. ಆದರೆ ನನ್ನ ಮಿತ್ರ ದುರ್ಯೋಧನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು? ಕರ್ಣ, ನೀನು ರಥವನ್ನೇರಿ ಕೃಷ್ಣನದೇ ಓದೆಯಷ್ಟೇ. ಈ ವಿಚಾರವನ್ನು ಆ ಭೀಷ್ಮ ದ್ರೋಣಾದಿಗಳು ಕೃಷ್ಣನಿಗೆ ತಿಳಿಸಿದೆ. ತಂತ್ರಿಯಾದ ನಿನ್ನ ಸವಿ ನುಡಿಗಳಿಗೆ ನೀನು ಎಲ್ಲಿ ವಶನಾದೆಯೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದ ಅರಸರು ತಿಳಿದಿಲ್ಲವೇ ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು? ತಿಳಿದಿರುವರು ಕರ್ಣ. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಹತ್ತಿನ ರಹಸ್ಯವನ್ನು ತಿಳಿಯದ ಹೊರತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿಶ್ಚಯವಾಯಿತಷ್ಟೇ ಕರ್ಣ. ಇದಕ್ಕೆ ಕಾರಣರು ಆ ಭೀಷ್ಮನು. ಯಾರಾದರಾಗಲಿ ಕರ್ಣ, ಸಭೆಯಲ್ಲಿ ನಿನ್ನನ್ನು ತುಚ್ಚಿ ಕರೆಸಲು ಇದ್ದಲಿಲ್ಲ ಕರ್ಣ. ಏನು ಹಾಡಿಕೊಂಡರು ಶಕುನಿ ಅವರು? ಮರೆಮಾಚದೆ ತಿಳಿಸು. ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕಣ್ಣ, ನುಡಿಯಲಾರೆ.
ಆದರೆ ಯತ್ನವಿಲ್ಲ ಕರ್ಣ, ಯತ್ನವಿಲ್ಲ. ಸೂತ ಕುಲದ ಹುಟ್ಟಿದ ನೀಚನಿಗೆ ಶಕುನಿ ಸ್ವಾಮಿ ಭಕ್ತಿಯಲ್ಲೇನೋ ಎಂದು ನಿಂದಿಸಿದರು ಕರ್ಣ, ನಿಂದಿಸಿದರು ಕರ್ಣ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ. ಶಕುನಿ ಏನಿದು ಅಪಮಾನ, ಓ ಶಕುನಿ ಏನಿದು ಅಪಮಾನ. ಶಕುನಿ, ಸಭೆಯಲ್ಲಿ ಭೀಷ್ಮನು ಜರಿದ ಅಪಮಾನ. ಶಕುನಿ ಸಭೆಯಲ್ಲಿ ಭೀಷ್ಮನು ಜರಿದ ಅಪಮಾನ, ಸಭೆಯಲ್ಲಿ ಭೀಷ್ಮನು ಜರಿದ ಅಪಮಾನ. ಸಹಿಪೆನು ಶಕುನಿ ಮನದ ಅಪಮಾನ. ಸಹಿಪೆನು ಶಕುನಿ ಮನದ ಅಪಮಾನ. ಶಕುನಿ ಏನಿದು ಅಪಮಾನ, ಓ ಶಕುನಿ ಏನಿದು ಅಪಮಾನ. ಶಕುನಿ ಪ್ರೀತಿಯ ಮೀರಿ ಮಾತಿನ ಸೋಲದೆ ಶಕುನಿ ಪ್ರೀತಿಯ ಮೀರಿ ಮಾತಿನ ಸೋಲದೆ. ಪ್ರೀತಿಯ ಮೀರಿ ಮಾತಿನ ಸೋಲದಿ ಘಾತಿ ಪತನುವ ಭಾರ್ಗವನೋಳು. ಘಾತಿ ಪತನುವ ಭಾರ್ಗವನೋಳು. ಶಕುನಿ ಏನಿದು ಅಪಮಾನ, ಓ ಶಕುನಿ ಏನಿದು ಅಪಮಾನ. ಶಕುನಿ, ವಿಧಾತನು ಮಾನವ ಜಾತಿಯ ಸದ್ಗುಣಗಳನ್ನೆಲ್ಲವನ್ನು ಹುಚ್ಚ ಕುಲದವರಿಗಾಗಿಯೇ ಮೀಸಲಾಗಿಟ್ಟನು. ಶಕುನಿ, ನಾನು ಈ ಅಪಮಾನವನ್ನು ಎಷ್ಟು ದಿನ ಸಹಿಸಲಿ? ನಾನು ಸೂತ ಪುತ್ರನೆಂದು ಚಿಕ್ಕಂದಿನಲ್ಲಿ ಮಕ್ಕಳು ನನ್ನ ಸಂಗಡ ಆಟವಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ಭಾವಿಸಿದ್ದರು. ಆಗ ನಾನು ನನ್ನ ಹೃದಯದ ವೇದನೆಯನ್ನೆಲ್ಲ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದು ಹೋದು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದು ನನ್ನ ಮಾನಾಪಮಾನಗಳು ನನ್ನ ಗುಣವನ್ನು ಅವಲಂಬಿಸಿವೆ ಹೊರತು ನನ್ನ ಕುಲವನ್ನೆಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ಹಾಗೂ ನನ್ನ ಸ್ವಾಮಿ ಕೌರವೇಶ್ವರನ ಕರುಣಾ ಕಟಾಕ್ಷದಿಂದ ನಾನಿಂದು ಅಂಗ ದೇಶದ ಅರಸು, ಒಂದು ಸಾಮ್ರಾಜ್ಯದ ಮಾಂಡಲಿಕ. ಆದರೆ ಆದರೆ ಇಂದಿಗೂ ಈ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲವಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲವಲ್ಲ.
ದುರ್ಯೋಧನನನ್ನ ಅವಾಜ್ಞದ ಸ್ನೇಹವನ್ನು ನಿರಾಕರಿಸಿದ ಪ್ರತಿಫಲ ನಿನ್ನ ಕೈಯಲ್ಲಿರುವುದು. ನನ್ನ ಕೈಯಲ್ಲಿ? ಅದು ಹೇಗೆ? ಭೀಷ್ಮರು ಯುದ್ಧದಲ್ಲಿ ಪರಾಜಿತವಾಗುವುದು, ನೀನು ಅಸ್ತ್ರದಾನ ಮಾಡುವೆನೆಂದು ಶಪಥಗೈ. ಶಕುನಿ, ಕೌರವರು ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ ಅಭವು ಎಂತಹ ನರ್ತಕೋರಿ ಎಂಬುದೊಂದು. ಶಕುನಿ, ಭಾರತ ವೀರರಲ್ಲೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಮಾತ್ರ ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲೆ, ಅದು ನನ್ನಿಂದಾಗದು. ಬೇರೆ ಉಪೋಯಲ ಕರ್ಣ, ಸ್ವಪಕ್ಷದಿಂದ ಹೋರಾಡುವ ಇಚ್ಛೆ ಇದ್ದರೆ ಶಕುನಿ, ಅಸ್ತ್ರದಾನ ಮಾಡು. ಏಕೆಂದರೆ ಗುರುಜನರ ಮೇಲಿನ ಭಕ್ತಿ ಭರವಸೆಯಿಂದ ಈ ವಿಚಾರದಲ್ಲಿ ಭೀಷ್ಮರ ದ್ರೋಣಾದಿಗಳು ತಾಟಸ್ಥ್ಯ ಭಾವವನ್ನು ಹೊಂದಿರುವರು ಕರ್ಣ, ತಾಟಸ್ಥ್ಯ ಭಾವವನ್ನು ಹೊಂದಿರುವರು. ನಿಧಾನವಾಗಿ ಯೋಚಿಸು. ದುರ್ಯೋಧನನಲ್ಲಿಯೇ ಇಂತಹ ಪರಿವರ್ತನೆಯಾದ ಮೇಲೆ ನಾನಿನ್ ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲ, ಇದನ್ನ ಶಪಥ. ಶಪಥವೇನು ಪ್ರಾಣಸಕ? ಪ್ರಾಣಮಿತ್ರ ಆಪದ್ಬಾಂಧವ ಕರ್ಣ, ಬಂದು ಎಷ್ಟು ಹೊತ್ತಾಯಿತು? ನಿನಗೋಸ್ಕರ ನಾನು ಎಲ್ಲೆಲ್ಲೋ ಹುಡುಕಿದನಲ್ಲ. ಬಹಳ ಹೊತ್ತಾಗಲಿಲ್ಲ ಕುರುರಾಜ, ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿಯೇ ಇಲ್ಲ. ಪುನಃ ತಿಳಿವೆ ಆಗ ಶಪಥವೇನೆಂದು. ದೃಢಕರ್ಣ, ಕರ್ಣ ಕರ್ಣ, ಕುರುಕ್ಷೇತ್ರದ ರಣಾಂಗಣದಲ್ಲಿ ವಿಜಯ ಸೂರ್ಯನಂತ ವಿಜೃಂಭಿಸಬೇಕಾಗಿರುವ ನಿನಗೊಂದು ಸಂತೋಷ ಸುದ್ದಿ ಇರುವುದು ಕರ್ಣ. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯ ಪದದಳಿತರಾಗಿ ಪಶುಗಳಂತೆ ಜೀವಿಸುವ ಈ ಹೀನ ಕುಲದ ಸೂತಪುತ್ರ ಕರ್ಣನಿಗೆ ಸಂತೋಷದ ಸುದ್ದಿಯಲ್ಲಿದೆ. ಪುನಃ ನೋಡುವೆ ಆಗ ನನ್ನ ಶಪಥವೇನೆಂದು ತಿಳಿವೆ. ಕ್ಷಮಿಸು ಮಿತ್ರ. ಅದೇಕೆ ಮಿತ್ರ? ಶಕುನಿ, ಇದೇನು ನನ್ನ ಪ್ರಿಯ ಮಿತ್ರನ ವರ್ತನೆಯೇ ಈ ದಿನ ಬೇರೆಯಾಗಿರುವುದಲ್ಲ? ಏಕೆ? ನೀನೇನಾದರೂ ಆತನ ವರ್ತನೆ ಬದಲಾಗಲು ಕಾರಣವಾ? ಬೇಸರವನ್ನುಂಟು ಮಾಡಿದೆ ಕರ್ಣ. ಏನು ಕೌರವೇಶ್ವರ, ಕರ್ಣನಿಗೆ ಸೇನಾಧಿಪತ್ಯ? ಮಾವ, ನಾನು ಬಹುವಾಗಿ ಆಲೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ತೀರ್ಮಾನಿಸಿದನು. ಕರ್ಣನಿಗೆ ಸೇನಾಧಿಪತ್ಯ ಇದೇನು ಪರ್ಯಾಸವೇ ಕೌರವೇಶ್ವರ? ಅದೇಕೆ? ಏಕೆ ಮಾವ? ಕರ್ಣ ಲೋಕೈಕ ವೀರನಾದ ಕರ್ಣನು ಮಹಾಪರಾಕ್ರಮಶಾಲಿ ಅಲ್ಲವೇ? ಆತನು ಸಮರ್ಥ ನಾಯಕನಾಗಲಲ್ಲೂ ಅರ್ಹನಲ್ಲವೇ? ಇರಬಹುದು ಸುಯೋಧನ, ಆದರೆ ಏನು ಆಧಿಪತ್ಯವನ್ನು ಮಾಡುವುದರಿಂದ ಎಷ್ಟು ಜನರಿಗೆ ಅಪಮಾನವಾಗುವುದು. ಏಕೆ? ಯೋಚಿಸಿದ ಕೌರವೇಶ್ವರ, ಮಾರ್ಗಬೀಜಾದ ಭೀಷ್ಮ, ಶಸ್ತ್ರಾಚಾರ್ಯಾದ ದ್ರೋಣ, ಕೃತವರ್ಮ, ಅಶ್ವತ್ಥಾಮ ಇಂತಹ ಉತ್ತಮ ವರ್ಣನ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯ ಏಕೆ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿ ಅನರ್ಥವಾಗುವುದನ್ನು ಮರೆಯಬೇಡ ಕೌರವೇಶ್ವರ, ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂದಿರುವುದಿಲ್ಲ ಕೌರವೇಶ್ವರ. ನಿಧಾನವಾಗಿ ಯೋಚಿಸು ಕೌರವೇಶ್ವರ, ನಿಧಾನವಾಗಿ ಯೋಚಿಸು. ಮಾವ, ಹಾಗಾದರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಮಾಡುವುದು? ಯುದ್ಧವು ಸನ್ನಿಹಿತವಾಗಿರು ಸುಯೋಧನ. ಈಗಲೇ ಭೀಷ್ಮನನ್ನು ಪ್ರಾರ್ಥಿಸು. ನಡೆ ಸುಯೋಧನ, ನಿನ್ನ ಸಂಗಡವೇ ಬರುವೆನು. ಭೀಷ್ಮ ಪಿತಾಮಹ, ಭಾರ್ಗವ ವಿಜಯೀ ಭೀಷ್ಮ ಪಿತಾಮಹನನ್ನೇನಾದರೂ ಸೇನಾಧ್ಯಕ್ಷನನ್ನಾಗಿ ಮಾಡಿದರೆ ಆತನ ಎದುರು ಬಿಲ್ಲಿಡಿದು ನಿಲ್ಲಬಲ್ಲ ಪರಾಕ್ರಮಶಾಲಿ ಚತುರ್ದಶ ಭುವನಗಳಲ್ಲಿ ಎಲ್ಲೂ ಇಲ್ಲ. ನಮ್ಮ ವಿಜಯ ನಿಶ್ಚಿತ. ಖಂಡಿಸುತ್ತ ಪಾಂಡವರ ರುಂಡಗಳ ಚಂಡಾಡಿ, ಖಂಡಿಸುತ್ತ
ಪಾಂಡವರ ರುಂಡಗಳ ಗಂಡುಗಲಿಯಂತೆ ನಮ್ ಬ್ರಹ್ಮಾಂಡದೊಳೆ ಮೆರವೆ ಗಂಡುಗಲಿಯಂತೆ ನಮ್ ಬ್ರಹ್ಮಾಂಡದೊಳೆ ಮೆರೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ದೊರೆಗೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ದುರದೊಳಗೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ಖಂಡಿಸುತ್ತ ಪಾಂಡವರ ರುಂಡಗಳ ಚಂದ ಗಂಡುಗಲಿಯಂತೆ ನಮ್ ಬ್ರಹ್ಮಾಂಡದೊಳೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ದುರದೊಳಗೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ಗರ್ವದಿಂದಲೇ ಮೆರೆವ ಸರ್ವಾದಿ ಕುಲವನ್ನು ಗರ್ವದಿಂದಲೇ ಮೆರೆವ ಸರ್ವಾದಿ ಕುಲವನ್ನು ನಿರ್ನಾಣ ಮಾಡುವೆನು ನಿಶ್ಚಾರ್ಥದೊಳಗೆ ಗರ್ವದಿಂದಲೇ ಮೆರೆವ ಸರ್ವಾದಿ ಕುಲವನ್ನು ನಿರ್ನಾಣ ಮಾಡುವೆನು ನಿಶ್ಚಾರ್ಥದೊಳಗೆ ಖಂಡಿಸದ ಪಾಂಡವರ ಗಂಡಗಳ ಚೆಂದಾಡಿ ಖಂಡಿಸುತ್ತ ಪಾಂಡವರ ಗಂಡಗಳ ಗಂಡುಗಲಿಯಂತೆ ನಾಂ ಬ್ರಹ್ಮಾಂಡದೊಳೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ದುರದೊಳಗೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ಖಂಡಿಸುತ್ತ 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 ಪಾಂಡವರ ಗಂಡಗಳ ಚಂದ ಗಂಡುಗಲಿಯಂತೆ ನಾಂ ಬ್ರಹ್ಮಾಂಡದೊಳೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ದುರದೊಳಗೆ ಹರಿಗಳನ್ನ ತೆರೆದುಕೊಳ್ಳಿಪ್ಪೆ ದುರ್ಯೋಧನ, ನಾನು ಗಾಂಧಾರಿಯ ಅಣ್ಣ. ಮೂಡ ಹೂಡುವೆ ತಂತ್ರ ಹಣೆ ಮಾಡುವೆ ನೀಗ ತಂತ್ರ ಹಣ್ಣಿ ಮಾಡುವ ನೀಗ ನೋಡಿದೆ ಬೆಳೆಸಲು ರಾಜನೀಗ ಬರು ವಂಶವ ಬೇಗ ಬರು ವಂಶವ ಬೇಗ ಧರ್ಮರಾದ ಪಾಂಡವರಿಗೆ ರಾಜ ಕೊಡಿಸುವೆ ಧರ್ಮರಾದ ಪಾಂಡವರಿಗೆ ರಾಜ ಕೊಡಿಸುವೆ ಅವರಿಗೆ ದಾನ ಪಡಿಸಿದೆ ಧರ್ಮದಿಂದ ನೆಲದವರಿಗೆ ದಾನ ಪಡಿಸಿದೆ ದುರ್ಮದಾಂಧರಾದರವರ ಮನ ಮೋಸಗೊಳಿಸುವೆ ಮನ ಸಕ್ಕ ಮುರಿಯುವೆ ಮನ ಸಕ್ಕ ಮುರಿಯುವೆ ಕೂಡುವೆ ತಂತ್ರ ಹಣ್ಣಿ ಮಾಡುವೆ ನೀಗ ಕೂಡುವೆ ತಂತ್ರ ಹಣ್ಣಿ ಮಾಡುವೆ ನೀಗ ಕೂಡಿ ದೇಶ ಬೆಳೆಸಲು ಕುರು ರಾಜರೊಳೀಗ ಕುರು ವಂಶವ ಬೇಗ ಕುರು ವಂಶವ ಬೇಗ ಕಪಡ ದೂತ ಮಾಡಿದವರ ಕವಕ ಪಡಿಸುವೆ ಕಪಡ ದೂತ ಮಾಡಿದವರ ಕವಕ ಪಡಿಸುವೆ ಕಪಡದಿಂದ ಅವರನ್ನೆಲ್ಲ ನಾಶಗೊಳಿಸುವೆ ಕಪಡದಿಂದ ಅವರನ್ನೆಲ್ಲ ನಾಶಗೊಳಿಸುವೆ ಯುವಕದಿಂದ ಅವರನ್ನೆಲ್ಲ ಮೋಸಗೊಳಿಸುವೆ ಮನೆ ನಾಶಗೊಳಿಸುವೆ ಮನೆ ಸೊಕ್ಕ ಮುರಿಯುವೆ ಮನೆ ಸೊಕ್ಕ ಮುರಿಯುವೆ ಕೂಡುವೆ ತಂತ್ರ ಹಣಿ ಮಾಡುವೆ ಈಗ ಕೂಡಿ ದೇಶ ಬೆಳೆಸಲು ಕುರು ರಾಜರೊಳೀಗ ಕುರು ವಂಶವ ಬೇಗ ಕುರು ವಂಶವ ಬೇಗ ಸಾವಧಾನ ಸಹಿತವರ ಸ್ಥಿರಗಳ ಕಡೆಸಿ ಸಾವಧಾನ ಸಹಿತವರ ಸ್ಥಿರಗಳ ಕಡೆಸಿ ಕೃಷ್ಣನ ಅವತಾರದಿಂದ ಕಣ್ಣನ್ನು ಒದಿಸಿ ಕೃಷ್ಣನ ಅವತಾರದಿಂದ ಕಣ್ಣನ್ನು ಒದಿಸಿ ಮನೆಗೆ ಉಳಿದ ದುರ್ಯೋಧನ ತೊಡೆ ಮನೆಗೆ ಉಳಿದ ದುರ್ಯೋಧನ ತೊಡೆಯನ್ನು ಮುರಿಸಿ ತಲೆ ಹೆಣಗಳ ಕಡೆಸಿ ತಲೆ ಹೆಣಗಳ ಕೈಸಿ ತಲೆ ಹೆಣಗಳ ಕಡೆಸಿ